ಓಂ ಶ್ರೀ ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಎಲ್ಲ ಗುರುಬಂಧುಗಳಿಗೂ ಪ್ರಣಾಮಗಳು. ಒಮ್ಮೆ ದೂರದ ಊರಿಂದ ಸತ್ಪುರುಷರೊಬ್ಬರು ಹಿರೇಮಗಳೂರಿಗೆ ಬರುತ್ತಿರುವ ವಿಚಾರವರಿತ ಗುರುನಾಥರು ಅವರನ್ನು ಹಾಗೂ ಅವರ ಆಶ್ರಮದ ಶಿಷ್ಯರನ್ನೆಲ್ಲ ದಾರಿಯಲ್ಲಿ ಭೇಟಿ ಮಾಡಿ ಎಲ್ಲರನ್ನೂ ಸತ್ಕರಿಸಿ ಆ ಸತ್ಪುರುಷರನ್ನು ತಮ್ಮ ಭಕ್ತರ ಮನೆಗಳಿಗೆ ಕರೆದುಕೊಂಡು ಹೋಗಿ ಅವರಿಗೆ ಎಲ್ಲರಿಂದ ಪಾದಪೂಜೆ ಮಾಡಿಸಿ ಆ ನಂತರ ಅವರಿಗೆ ಸಕರಾಯ ಪಟ್ಟಣಕ್ಕೆ ಆಮಂತ್ರಣವಿತ್ತು. ಇತ್ತ ಅವರ ಸ್ವಾಗತಕ್ಕೆ ತೋರಣ ಕಟ್ಟಿ ಸಿಂಗರಿಸಿ ಮನೆಯನ್ನು ಅಲಂಕರಿಸಿ ಅವರು ವಾಹನದಿಂದಿಳಿದೊಡನೆ ಅವರ ಪಾದುಕೆಯನ್ನು ತಮ್ಮ ತಲೆಯ ಮೇಲೆ ಇಟ್ಟುಕೊಂಡ ಗುರುನಾಥರು ಒಂದು ಕೈಯಿಂದ ಅವರ ಕೈ ಹಿಡಿದುಕೊಂಡು ಅವರು ಮನೆ ತಲುಪುವವರೆಗೂ ದಾರಿಯುದ್ದಕ್ಕೂ ನೀರನ್ನು ಸಿಂಪಡಿಸುತ್ತಾ ಅದರ ಮೇಲೆ ನಡೆಮಡಿ ಹಾಸಿ ಅವರ ಕಾಲಿಗೆ ಏನೂ ಒತ್ತದಿರುವಂತೆ ವಸ್ತ್ರದ ಮೇಲೆ ಹೂ ಹಾಕಿ ಅವರಿಗೆ ಪೂರ್ಣಕುಂಭ ಸ್ವಾಗತ ಕೋರಿ ಕರೆದೊಯ್ಯುವಾಗ ಒಂದು ಕಡೆ ವೇದಘೋಷ, ಇನ್ನೊಂದೆಡೆ ಭಜನೆ ಇತ್ಯಾದಿ ನಡೆಯುತ್ತಿದ್ದವು. ಇದನ್ನೆಲ್ಲ ನೋಡಿ ನಾವಿರುವುದು ಯಾವ ಲೋಕದಲ್ಲಿ ಎಂಬ ಭಾವನೆ ಮೂಡುತ್ತಿತ್ತು. ಈ ಸತ್ಪುರುಷರ ಪಾದಪೂಜೆಯನ್ನು ಅಮ್ಮನವರೊಂದಿಗೆ ಗುರುನಾಥರೇ ಮಾಡಿ ಎಲ್ಲರಿಗೂ ಅವಕಾಶವಿತ್ತು. ಅವರಿಗೆ ಹಾಲಿನ ಅಭಿಷೇಕ ಮಾಡಿ ಯಾರಿಗೂ ಅರಿವಿಲ್ಲದಂತೆ ಅವರ 60 ವರ್ಷದ ಶಾಂತಿ ಮಹೋತ್ಸವವನ್ನು ಮಾಡಿ ಮುಗಿಸಿದ ಸಮಯದಲ್ಲಿ ಗುರುನಾಥರು ಆ ಮಹಾತ್ಮರಿಗೆ ಕೈಮುಗಿದು ಏನಾದರೂ ತಿಳಿಸಲು ವಿನಂತಿಸಿಕೊಂಡರು. ಭಾವೋದ್ವೇಗದಿಂದ ತುಂಬಿದ ಮನಸ್ಸನ್ನು ನಿಯಂತ್ರಿಸಿ ಅವರು ಗುರುನಾಥರಿಗೆ ಅವರ ಪರಂಪರೆಯ ಎಲ್ಲ ಗುರುಗಳಿಗೆ ಹಾಗೂ ಸಭೆ ವಂದಿಸಿ ನುಡಿದಿದ್ದು ಹೀಗೆ: ಜಗದಲ್ಲಿ ಒಂದು ದೇಶ ಮುಂದುವರಿಯಬೇಕಾದರೆ ಅಥವಾ ಮುಂದುವರಿದಿದೆ ಎಂದರೆ ಅಲ್ಲಿನ ವೈಜ್ಞಾನಿಕತೆಯಿಂದಲೋ ಹಣಕಾಸಿನ ಪರಿಸ್ಥಿತಿಯಿಂದಲೋ ಅಲ್ಲವೇ ಅಲ್ಲ. ಅದು ಮುಂದುವರಿಯಬೇಕಾದರೆ ಇಂತಹ ಅಂದರೆ ಗುರುನಾಥರಂತಹ ಸತ್ಪುರುಷರು ಈ ದೇಶದಲ್ಲಿ ಹುಟ್ಟಿ ಬರಬೇಕಾಗುತ್ತದೆ. ಇಂಥ ಮಹಾತ್ಮರನ್ನು ಪಡೆದ ಈ ನೆಲ ಜನ ಎಲ್ಲರೂ ಧನ್ಯ ಎಂದರು. ಪ್ರವಚನವನ್ನು ಮುಂದುವರಿಸಿದ ಅವರು ಗುರುನಾಥರನ್ನು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಗುರುವಾದ ಶ್ರೀ ತುಕಾಮಾಯಿಗೆ ಹೋಲಿಸಿದರು. ಗುರುವಾಕ್ಯ ಪಾಲಿಸಿದರಷ್ಟೇ ಸಾಕು, ಅವನು ಮುಕ್ತನಾಗಿ ಬಿಡುತ್ತಾನೆ, ಅವನಿಗೆ ಬೇರೇನೂ ಬೇಡ ಎಂಬುದನ್ನು ರಾಜನಿಗೆ ಕಲ್ಲೊಗೆಯುವ ಕೆಲಸವಿತ್ತ ಸದ್ಗುರುವಿನ ಕಥೆಯೊಂದಿಗೆ ತಿಳಿಸಿ ಗುರುವಿನ ಬಳಿಗೆ ಬಂದ ಶಿಷ್ಯ ತನ್ನದೇನೂ ಇಲ್ಲ ಎಂಬ ಭಾವನೆಯಿಂದಿರಬೇಕು. ಗುರುವಾಕ್ಯವಲ್ಲದೆ ಬೇರೆ ಕೆಲಸ ಮಾಡಲಿದೆ ಎಂದು ಶಿಷ್ಯನಿಗೆ ಅನಿಸಲೇ ಕೂಡದು ಎಂಬುದನ್ನು ಈ ನೀತಿ ಕಥೆಯ ಮೂಲಕ ನಿರೂಪಿಸಿದರು. ಸದ್ಗುರುನಾಥರನ್ನು ಜೀವಿತಾವಧಿಯಲ್ಲಿ ನೋಡದವರಿಗೂ ಸಹ ಇಂದಿಗೂ ಈ ರೀತಿಯ ಎಷ್ಟೋ ದರ್ಶನಗಳಾಗುತ್ತಿರುವುದು ವಿಶೇಷವೇ ಸರಿ. ಕೆಲ ವರ್ಷದ ಹಿಂದೆ ಒಬ್ಬರು ಸಕರಾಯ ಪಟ್ಟಣಕ್ಕೆ ಬಂದು ಗುರುಗಳನ್ನು ನೋಡಬೇಕಿತ್ತು ಎಂದರು. ಆಗಲೇ ಗುರುನಾಥರು ಮುಕ್ತರಾಗಿ 1 ತಿಂಗಳು ಕಳೆದಿತ್ತು. ಗುರುಬಂಧುಗಳಿಂದ ವಿಷಯ ತಿಳಿದ ಅವರು ಕಣ್ಣೀರಿಡುತ್ತಾ, ಮೊನ್ನೆ ನನಗೆ ದರ್ಶನವಿತ್ತು, ಈ ರೀತಿಯೆಲ್ಲ ಮಾಡಿದರು, ಅದಕ್ಕೆ ಓಡಿ ಬಂದೆ ಎಂದಾಗ ಗುರುನಾಥರು ನಮ್ಮನ್ನಗಲಿ ಎಲ್ಲೂ ಹೋಗಿಲ್ಲ ಎಂಬುದು ಖಾತ್ರಿಯಾಯಿತು. ಗುರುನಾಥರು ತಾವೇ ಭಗವತ್ ಸ್ವರೂಪಿಯಾಗಿದ್ದರು. ಸನ್ಯಾಸಿಗಳು, ಪೀಠಾಧಿಪತಿಗಳು, ಸಾಧು ಸತ್ಪುರುಷರು ಬಂದಾಗ ತೋರುತ್ತಿದ್ದ ವಿನಮ್ರತೆಯನ್ನು, ಪ್ರೀತಿಯನ್ನು ಕಂಡು ಎಲ್ಲರೂ ದಿಗ್ಭ್ರಾಂತರಾಗುತ್ತಿದ್ದರು. ಓಂ ಶ್ರೀ 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 ಚಂದ್ರಶೇಖರ ಭಾರತಿ ಶ್ರೀ ಗುರು ಪರಮಹಂಸ ದೇವತಾಭ್ಯೋ ನಮಃ. ಹೇತವೇ ಜಗತಾಮೇವ ಸಂಸಾರಾರ್ಣವ ಸೇತವೇ ಪ್ರಭವೇ ಸರ್ವ ವಿದ್ಯಾನಾಂ ಶಂಭವೇ ಗುರುವೇ ನಮಃ. ವಿದ್ಯೆ ಮನುಷ್ಯನ ಜೀವನದ ಅಮೂಲ್ಯ ಸಂಪತ್ತು. ಅದು ಜ್ಞಾನ, ವಿವೇಕ ಮತ್ತು ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸುತ್ತದೆ. ಆದರೆ ವಿದ್ಯೆಯ ಜೊತೆಗೆ ನಮಗೆ ವಿನಯವೂ ಇರಬೇಕು. ವಿನಯವಿಲ್ಲದ ವಿದ್ಯೆ ಅಹಂಕಾರವನ್ನು ಉಂಟು ಮಾಡಬಹುದು. ಆದ್ದರಿಂದಲೇ ವಿದ್ಯೆಗೆ ವಿನಯವೇ ಭೂಷಣ ಎಂದು ಹೇಳುತ್ತಾರೆ.
ಹಣ್ಣುಗಳಿಂದ ತುಂಬಿದ ಮರ ಹೇಗೆ ಬಾಗುತ್ತದೆಯೋ ಅದೇ ರೀತಿ ನಿಜವಾದ ವಿದ್ಯಾವಂತನು ವಿನಯಶೀಲನಾಗಿರುತ್ತಾನೆ. ಇಂತಹ ದಣಿ ಗುರುನಾಥರು. ವಿದ್ಯೆಗೆ ವಿನಯವೇ ಭೂಷಣ ಎಂಬ ನಾಣ್ಣುಡಿಯು ಎಲ್ಲರಿಗೂ ತಿಳಿದಿರುವುದೇ. ಆದರೂ ಸ್ವಲ್ಪ ವಿದ್ಯಾವಂತರೋ, ಮೇಧಾವಿಗಳೋ, ವೇದಾಂತಿಗಳೋ ಅಥವಾ ಪ್ರವಚನಕಾರರೋ, ಸಿದ್ಧಪುರುಷರೋ ಆದರೆ ಸಾಕು, ವಿನಯ ಎಂಬುದು ಅಂಥವರಲ್ಲಿ ಕಾಣುವುದೇ ಅಪರೂಪವಾಗಿರುತ್ತದೆ. ಕೆಲವೊಮ್ಮೆ ಯಾವ ವಿದ್ಯೆಯನ್ನು ಕಲಿತರೆ ಎಲ್ಲ ವಿದ್ಯೆಗೂ ಕರಗತವಾಗಿ ಬಿಡುತ್ತವೋ ಅಂತಹ ಬ್ರಹ್ಮವಿದ್ಯೆಯ ದಣಿ ಗುರುನಾಥರು. ಅವರು ಆತ್ಮಾನುಭವ ಪಡೆದ ಭಗವತ್ ಸ್ವರೂಪಿ. ಸದ್ಗುರುನಾಥರು ತೋರುತ್ತಿದ್ದ ವಿನಯವನ್ನು ನೋಡಿ ಕಣ್ಣಲ್ಲಿ ನೀರೂರುತ್ತಿತ್ತು. ಇನ್ನೂ ಕೆಲವರಲ್ಲಿ ಇಂತಹ ಮಹಾನುಭಾವನ ಬಳಿ ಬಂದು ನಾವೇನು ಕಲಿತಿದ್ದೇವೆ, ನಮ್ಮ ಜೀವನಕ್ಕೆ ಇಂತಹ ಒಂದು ಸದ್ಗುಣವನ್ನು ಅಳವಡಿಸಿಕೊಳ್ಳಲಾಗದವರು ಏನೋ ಸಾಧನೆ ಮಾಡಬಲ್ಲೆವು ಎಂದು ತಮ್ಮ ಬಗ್ಗೆ ಬೇಸರಿಸಿಕೊಳ್ಳುವಂತಾಗುತ್ತಿತ್ತು. ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಗಾದೆಯಂತೆ ನಮ್ಮಂತಹ ಅಲ್ಪರನ್ನು ಎಷ್ಟೋ ಬಾರಿ ನಮಸ್ಕರಿಸಿ ಸ್ವಾಗತಿಸುತ್ತಿದ್ದುದನ್ನು ಕಂಡಾಗ ಭೂತಾಯಿ ಇಲ್ಲೇ ಬಾಯಿ ಬಿಟ್ಟು ನಮ್ಮನ್ನು ನುಂಗಬಾರದೆ ಎನಿಸುತ್ತಿತ್ತು. ಸದ್ಗುರುನಾಥರು ಕೊಡುತ್ತಿದ್ದ ಮತ್ತು ತೋರುತ್ತಿದ್ದ ಪ್ರೀತಿ ವಾತ್ಸಲ್ಯವನ್ನು ಅವರ ಪ್ರಿಯ ಶಿಷ್ಯರು ಜೀವನ ಪರ್ಯಂತ ಮರೆಯಲಾರರು. ಮಕ್ಕಳು ಚಿಕ್ಕವರಿರುವಾಗ ತಂದೆ ತಾಯಿಗಳು ತೋರುವ ಪ್ರೀತಿಯನ್ನು ಮಕ್ಕಳಿಗೆ ಅರಿಯುವಂಥ ಜ್ಞಾನವಿರುವುದಿಲ್ಲ. ಹಾಗೆಯೇ ಕೆಲವೊಮ್ಮೆ ನಮ್ಮ ಮಕ್ಕಳು ಮುಂದೆ ಹಾಗಾಗಲಿ ಹೀಗಾಗಲಿ ಎಂದು ಬಯಸುವ ಸ್ವಾರ್ಥತೆಯ ಲೇಪನವಾದರೂ ಇರಬಹುದು. ಆದರೆ ಸದ್ಗುರುನಾಥರು ಯಾರಿಂದ ಏನೂ ಬಯಸದೆ ತಮ್ಮ ಮನೆಯ ಹೊಸ್ತಿಲು ತುಳಿದವರಿಗೆಲ್ಲ ಒಳ್ಳೆಯದಾಗಲೆಂದು ಮಾತ್ರ ಬಯಸುತ್ತಿದ್ದರು. ಕೆಲವೊಮ್ಮೆ ಹೋದ ಶಿಷ್ಯರಿಗೆ ತಾವು ಊಟ ಮಾಡುತ್ತಿದ್ದುದನ್ನು ತಿನ್ನಿಸುವುದು, ಅವರೂ ತಿನ್ನುವುದು, ಕೆಲವೊಮ್ಮೆ ಕೈತುತ್ತು ಹಾಕುವುದು, ಕೆಲವೊಮ್ಮೆ ತಾವೇ ಸ್ವತಃ ಬಡಿಸುವುದು, ಕೆಲವೊಮ್ಮೆ ಭಕ್ತರುಗಳ ಪಾದಪೂಜೆ ಮಾಡುವುದು, ಅದೇ ತೀರ್ಥವೆಂದು ತೆಗೆದುಕೊಳ್ಳುವುದು, ಕೆಲವೊಮ್ಮೆ ನನ್ನನ್ನು ನೋಡಲು ಎಷ್ಟು ದೂರದಿಂದ ಬಂದೆಯಯ್ಯ ಎಂದು ಕಾಲವಕ್ಕುವುದು, ಪ್ರೀತಿಯಿಂದ ತುಂಬ ದಣಿವಾಯಿತೆ ಎಂದು ಇತ್ಯಾದಿಯಾಗಿ ಮಾತನಾಡಿಸುತ್ತಿದ್ದಾಗ ಕರುಳು ಕಿವುಚುವಂತಾಗುತ್ತಿತ್ತು. ಇಂಥ ಮಹಾತ್ಮನಿಗೆ ನಾವೇನು ಮಾಡಬಹುದು? ಹಾಗೇನಾದರೂ ಅಂಥ ಭಾವನೆ ಸುಳಿದರೆ ಸಾಕು, ಭಕ್ತರು ಹೋದ ತಕ್ಷಣ ಭಕ್ತರಿಗೆ ಅವರ ಮನದಲ್ಲಿ ಭಾವನೆ ಬಂದಂತೆ ನಡೆಸಿ ತೋರಿಸುತ್ತಿದ್ದರು. ಉದಾಹರಣೆಗೆ, ಯಾರಾದರೂ ಸದ್ಗುರುಗಳಿಗೆ ಪಾದಪೂಜೆ ಮಾಡಬೇಕು, ಗಂಧ ಹಚ್ಚಬೇಕು ಎಂಬ ಭಾವನೆ ಹೊತ್ತು ಗುರು ನಿವಾಸಕ್ಕೆ ಬರುತ್ತಿದ್ದಂತೆ ಅವರಿಗೆ ಪಾದಪೂಜೆ ಮಾಡಿ ಗಂಧ ಹಚ್ಚಿ ಆರತಿ ಮಾಡಿ ನಮಸ್ಕರಿಸುತ್ತಿದ್ದರು. ಇಂತಹ ಮಹಾಪುರುಷರನ್ನು ಕಂಡ ಪ್ರತಿಯೊಬ್ಬರೂ ಧನ್ಯ.